ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ದಿಢೀರ್ ಅಂತ 10 ನಿಮಿಷದಲ್ಲಿ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ರೆಸಿಪಿ. ಫಸ್ಟು ಒಂದು ಪಾತ್ರೆಗೆ 1 ಕಪ್ ಆಗಷ್ಟು ಹುರ್ಗಡ್ಲೆ ಹಿಟ್ಟು ಹಾಕೋತಾ ಇದ್ದೀನಿ. ಹುರ್ಗಡ್ಲೆ ಹಿಟ್ಟು ತುಂಬ ನುಣ್ಣಗಿರಬೇಕು, ತರಿ ಇರ್ಬೋದು. ಯಾವ ಕಪ್ಪಲ್ಲಿ ಹುರ್ಗಡ್ಲೆ ಹಿಟ್ಟು ಹಾಕೋತೀವಿ ಅದೇ ಕಪ್ಪಲ್ಲಿ 3 ಕಪ್ ಆಗಷ್ಟು ಅಕ್ಕಿ ಹಿಟ್ಟು ನಾವು ಮನೇಲಿ ಏನು ನಾರ್ಮಲಾಗಿ ಮಾಡಿಸಿರ್ತೀವಿ ಅದೇ ಅಕ್ಕಿ ಹಿಟ್ಟು. ಆಮೇಲೆ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಖಾರಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ 1 ಸ್ಪೂನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಎಳ್ಳು ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಅಜ್ವಾನ ಅಂದರೆ ಓಮಿನ ಕಾಳು. ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲವೂ ನೀಟಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ಕಾಯಿಸಿಟ್ಟಿರುವ ಬೆಣ್ಣೆ, ತುಪ್ಪ, ಡಾಲ್ಡಾ ಯಾವುದಾದ್ರೂ ಹಾಕೋಬೋದು. ನಾನಿಲ್ಲಿ ಬೆಣ್ಣೆ ಹಾಕೋತಾ ಇದ್ದೀನಿ. ಕಾಯಿಸಿಟ್ಟಿರೋ ಬೆಣ್ಣೆ ಹಾಕೋಬೇಕು. ಯಾವುದೇ ಕಾರಣಕ್ಕೂ ತಣ್ಣಗಿರೋದು ಏನೂ ಹಾಕಲೇಬೇಡಿ, ಬಿಸಿ ಬೆಣ್ಣೆನೇ ಹಾಕ್ಕೊಳ್ಳಿ. ಆಮೇಲೆ ಬಿಸಿ ಇರೋದ್ರಿಂದ ನಾನು ಇದನ್ನು ಸ್ಪೂನಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಕೈಯಲ್ಲಿ ನಾವೀಗೇನು ಹಿಟ್ಟು ಕಲಿಸ್ತೀವಿ ಅದರಲ್ಲಿ ಚಕ್ಲಿ ಹದ ತುಂಬ ನೀಟಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನೀಗ ತೋರಿಸ್ತಾ ಇದ್ದೀನಿ ಆ ಥರ ಉಂಡೆ ಕಟ್ಟಿ ಹೊಡಿಬೇಕು. ಆ ಥರ ಅದು ಹಿಟ್ಟು ನೀಟಾಗಿ ಬರಬೇಕು. ಬರಲಿಲ್ಲ ಇನ್ನೊಂದು ಸ್ವಲ್ಪ ಬೆಣ್ಣೆ ಕಾಯಿಸಿದ್ದು ಇಲ್ಲ ತುಪ್ಪ ಯಾವುದಾದ್ರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೆಕ್ಸ್ಟು ಇದರಲ್ಲಿ ಬಿಸಿ ನೀರು ಹಾಕೋಬೇಕು. ಕಲಸೋತ್ತಿಗೆ ನೀರು, ಬಿಸಿ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ತುಂಬ ಮೆತ್ತಗೆ ಕಲಿಸ್ಕೊಂಡ್ಬಿಟ್ರೆ ಅದು ಚಕ್ಲಿ ಹಿಟ್ಟು ನಾವು ಒತ್ತೊತ್ತಿಗೆ ಮುಳ್ಳು ಶೇಪ್ ಇರುತ್ತಲ್ಲ ಅದು ಬರೋದೇ ಇಲ್ಲ. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಚಕ್ಲಿ ಒತ್ತೊತ್ತಿಗೆ ಚಕ್ಲಿ ಅದು ಕಟ್ಟಾಗ್ತಾನೆ ಇರುತ್ತೆ, ಅದು ನೀಟಾಗಿ ನಾವು ಸುತ್ತಕ್ಕೂ ಆಗೋದೇ ಇಲ್ಲ. ಹಾಗಾಗಿ ಮೀಡಿಯಮ್ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ನಾನೀಗ ಏನು ತೋರಿಸ್ತಿದ್ದೀನಿ ಆ ಹದದಲ್ಲಿ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ನೆಕ್ಸ್ಟು ಚಕ್ಲಿ ಒಳ್ಳಿಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡಾದ್ಮೇಲೆ ನಮ್ಗೆ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟು ಹಾಕ್ಕೊಂಡು ಪ್ಲಾಸ್ಟಿಕ್ ತಟ್ಟೆ ಇಲ್ಲ ಯಾವುದಾದ್ರು ನಿಮ್ಮ ಅನುಕೂಲಕ್ಕಾಗತ್ತೆ, ಇಲ್ಲ ಕವರ್ ಮೇಲೂ ನಾವು ಬಿಟ್ಕೋಬೋದು. ಅದು ಸುತ್ತೋತ್ತಿಗೆ ಅದು ತೆಗಿಯೋಕ್ಕೆ ಈಸಿ ಆಗೋವಂಥ ತಟ್ಟೆ ಇಲ್ಲ ಕವರ್ ಮೇಲೆ ಸುತ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಸುತ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಕಟ್ಟು ಆಗಲ್ಲ, ಏನೂ ಆಗಲ್ಲ. ಅದೇ ನಾವು ಏನು ಹಿಟ್ಟು ಹಾಕಿ ಕಲಿಸ್ಕೋತೀವಿ ಅದ್ರ ಮೇಲೆ ಈ ಚಕ್ಲಿ ನೀಟಾಗಿ ಬರುತ್ತೆ. ಇದೇ ಥರ ಎಲ್ಲ ಚಕ್ಲಿಗಳನ್ನೂ ನಾವು ನೀಟಾಗಿ ಸುತ್ಕೊಂಡು ತೆಗೆದಿಟ್ಕೋಬೇಕು. ನೆಕ್ಸ್ಟು ಕಾದಿರುವ ಎಣ್ಣೆಗೆ ಅದನ್ನು ಒಂದೊಂದನ್ನೇ ಹಾಕ್ಕೊಂಡು ಮಂದ ಉರಿಯಲ್ಲಿ ಅದನ್ನು ಕರಿಬೇಕು. ದೊಡ್ಡ ಉರಿಲಿ ಕರೆದಿದ್ದ ಕೂಡಲೇ ಅದು ಫುಲ್ಲು ಸೀದೋಗ್ಬಿಡುತ್ತೆ, ಕಲರು ಚೇಂಜ್ ಆಗುತ್ತೆ, ನೀಟಾಗಿ ಚಕ್ಲಿ ಕಲರ್ ಬರೋದೇ ಇಲ್ಲ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ಅದನ್ನು ಕರಿಯೋತ್ತಿಗೂ ಅಷ್ಟೇ ಅದು ಹೇಗೆ ಕರ್ದಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಅದು ಈಗ ಬರ್ತಾ ಇದೆಯಲ್ಲ ಆ ಗುಳ್ಳೆಗಳೆಲ್ಲ ನಿಲ್ಲತ್ತೆ. ಈಗ ನೋಡಿ ನಾನು ತೋರಿಸ್ತೀನಿ ಆ ಥರ ಪ್ಲೈನ್ ಎಣ್ಣೆ ಹೆಂಗೆ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ, ಆವಾಗ ನಾವು ಚಕ್ಲಿ ಅದು ರೋಸ್ಟ್ ಆಗಿದೆ ಅಂತ ಹೇಳಿ ತೆಗೆದಿಟ್ಕೋಬೋದು. ನೋಡಿ ಚಕ್ಲಿ ಗರಿಗರಿಯಾದ ಚಕ್ಲಿ ರೆಡಿಯಾಗಿದೆ. ದಿಢೀರ್ ಅಂತ ನಾವು 10 ನಿಮಿಷದಲ್ಲಿ ಮನೇಲಿರೋ ಅಕ್ಕಿ ಹಿಟ್ಟು ಯೂಸ್ ಮಾಡಿಕೊಂಡೆ ನಾವು ಚಕ್ಲಿ ಮಾಡ್ಕೋಬೋದು. ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನಾವು ಏನು ಟ್ರೆಡಿಷ್ನಲ್ ಆಗಿ ಅಕ್ಕಿ ಹಿಟ್ಟು ತೊಳೆದು ಹುರಿದು ಮಾಡ್ತೀವಿ ಅದೇ ಥರನೇ ಬರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಹೇಗಿತ್ತು ಅಂತ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.